ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಕೆರೆಗೆ ಹಾರ ಕತೆ ನೀವು ಕೇಳಿರಬಹುದು. ಈ ಕತೆ ಹೃದಯ ವಿದ್ರಾವಕ ದುರಂತ ಕಥೆಯಾಗಿದೆ. ಊರಿನ ಒಳತಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಭಾಗೀರಥಿ ತನಗೆ ಮುಂದೆ ಸಾವು ಸಂಭವಿಸುತ್ತದೆ ಎಂದು ಗೊತ್ತಿದ್ದರೂ ಎಲ್ಲರೊಂದಿಗೆ ನಗುನಗುತ್ತಾ ಇರುತ್ತಾಳೆ. ಒಳಗೊಳಗೆ ದುಃಖಿಸುತ್ತಾ ನೋವು ನುಂಗಿಕೊಳ್ಳುತ್ತಿರುತ್ತಾಳೆ. ನಂತರ ಭಾಗೀರಥಿಯ ಪತಿ ಏಕೆ ಪ್ರಾಣ ತ್ಯಾಗ ಮಾಡಿದ, ಆಕೆ ಸಾವು ಅನುಭವಿಸೋಕ್ಕಿಂತ ಮುಂಚೆ ಏನೇನು ಮಾಡಿದಳು ಎಂಬ ಜಾನಪದ ಕಥೆಯನ್ನು ಕೇಳೋಣ ಬನ್ನಿ. ಕಲ್ಲನ ಕೆರೆಯ ಮಲ್ಲನಗೌಡ ಕೆರೆ ಕಟ್ಟಿಸುತ್ತಾನೆ. ಬರಗಾಲದಿಂದ ಕೆರೆ ತುಂಬುವುದಿಲ್ಲ. ಆ ಗ್ರಾಮದಲ್ಲಿ ಯಾವ ಬೆಳೆಯೂ ಬೆಳೆಯುವುದಿಲ್ಲ. ಆಗ ಆ ಗ್ರಾಮದ ಗೌಡರು ಸ್ವಾಮೀಜಿ ಬಳಿಗೆ ಹೋಗಿ ತಾವು ಅನುಭವಿಸುತ್ತಿರುವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ. ಆಗ ಸ್ವಾಮೀಜಿಯವರು ಕೆರೆಗೆ ನರಬಲಿ ಕೊಡಬೇಕೆಂದು ಸಲಹೆ ನೀಡುತ್ತಾರೆ. ಆಗ ಗೌಡರೇ ತನ್ನ ಪ್ರಾಣ ಅರ್ಪಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಸ್ವಾಮೀಜಿ ಓರ್ವ ಮುತ್ತೈದೆಯನ್ನು ಬಲಿ ಕೊಡಬೇಕು, ಅಂದಾಗ ಮಾತ್ರ ಕೆರೆ ತುಂಬಿ ಊರು ಸಮೃದ್ಧಿಯಾಗುತ್ತದೆ ಎಂದು ಸಲಹೆ ನೀಡುತ್ತಾರೆ. ಊರಿನ ಯಾರೊಬ್ಬರೂ ಇದಕ್ಕೆ ಒಪ್ಪದಿದ್ದಾಗ ಗೌಡ ತನ್ನ ಹೆಂಡತಿಯೊಂದಿಗೆ ಚರ್ಚಿಸಿ ತನ್ನ ಸೊಸೆಯಂದಿರನ್ನೇ ಬಲಿಗೆ ಒಪ್ಪಿಸಲು ಮುಂದಾಗುತ್ತಾನೆ. 4 ಜನ ಸೊಸೆಯಂದಿರು ಬಲಿಗೆ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲರೂ ನಿರಾಕರಿಸುತ್ತಾರೆ. ಅಂತಿಮವಾಗಿ ಕೊನೆ ಸೊಸೆ ಭಾಗೀರಥಿ ಬಲಿ ಕೊಡಲು ನಿರ್ಧರಿಸುತ್ತಾರೆ. ಕೊನೆ ಸೊಸೆ ಭಾಗೀರಥಿ ಈ ಮಾಹಿತಿ ತಿಳಿದು ಒಂದೇ ಸವನೆ ಕಣ್ಣೀರು ಹಾಕುತ್ತಾಳೆ. ಭಾಗೀರಥಿ ಅನುಭವಿಸುತ್ತಿರುವ ನೋವನ್ನು ಕೇಳುವವರು ಯಾರೂ ಇರಲಿಲ್ಲ. ತನ್ನ ಪತಿಯೂ ಅಲ್ಲಿ ಇರುವುದಿಲ್ಲ. ಅವನು ಸೈನಿಕನಾಗಿದ್ದರಿಂದ ಬೇರೆ ಪ್ರದೇಶದಲ್ಲಿ ಇರುತ್ತಾರೆ. ಆಗ ಭಾಗೀರಥಿಯು ತವರು ಮನೆಗೆ ಹೋಗಿ ಬರಲು ನಿರ್ಧರಿಸುತ್ತಾಳೆ. ಅತ್ತೆ ಮಾವಂದಿರ ಬಳಿ ಹೋಗಿ, ಅತ್ತೆವ್ವ, ನಮ್ಮ ತವರು ಮನೆಗೆ ಹೋಗುತ್ತೀನು ಎಂದಾಗ ಸರ್ರನ್ನೇ ಹೋಗವ್ವ, ಬರ್ರನ್ನೇ ಬಾರವ್ವ ಎಂದು ಹೇಳಿ ಕಳಿಸುತ್ತಾರೆ. ಇಲ್ಲಿ ನಾನು ಜಾನಪದ ಧಾಟಿಯಲ್ಲಿಯೇ ಕತೆ ಹೇಳುತ್ತೇನೆ, ಎಲ್ಲರಿಗೂ ಅರ್ಥವಾಗುತ್ತದೆ ಎಂದುಕೊಳ್ಳುತ್ತೇನೆ. ಸಣ್ಣ ಸೊಸಿ ಭಾಗೀರಥಿ ತವರು ಮನೆಗೆ ಹೋದಾಳು. ಮನೆ ಮುಂದ ಹೋಗೋದಕ್ಕ ಅವರಪ್ಪ ಬಂದಾನು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ಎಂದು ಕೇಳುತ್ತಾರೆ. ಆಗ ಭಾಗೀರಥಿ ನಮ್ಮವ್ವ ನಮ್ಮತ್ತೆ ಬ್ಯಾರೆ ಇಡ್ತಾರಂತ ಎಂದು ಹೇಳುತ್ತಾಳೆ. ಇಟ್ಟರೆ ಇಡಲೇಳು ಹೊಲಮನಿ ಕೊಡುತ್ತೇನು, ಹೊಲಮನಿ ಒಯ್ದು ಹೊಳೆದಂಡ್ಯಾಗ ಹಾಕಪ್ಪ. ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಅಳುತ್ತಾ ಬಂದೆ, ನಮ್ಮತ್ತೆ ನಮ್ಮವ್ವ ಬ್ಯಾರೆ ಇಡ್ತಾರಂತೆ. ಇಟ್ಟರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನೆ, ವಾಲಿಯ ಜೋಡೊಯ್ದು ಒಲಿಯಾಗ ಹಾಕವ್ವ. ಮುಂದಕ್ಕತ್ತ ಹೋಗುತ್ತಲೇ ಅವರಕ್ಕ ಬರುತ್ತಾಳೆ. ಅವರಕ್ಕ ಬಂದಾಳು, ಭಾಗೀರಥಿಯನ್ನು ಕೇಳ್ಯಾಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ, ನಮ್ಮತ್ತೆ ನಮ್ಮವ್ವ ಬ್ಯಾರೆ ಇಡ್ತಾರಂತೆ. ಇಟ್ಟರೆ ಇಡಲೇಳು ಮಕ್ಕಳ ಜೋಡಿಗೆ ಕಳುವೆತೇನು, ಮಕ್ಕಳಿದ್ದರೇನಕ್ಕ ದುಃಖ ಕಳೆದಾವೇನ. ಸಣ್ಣ ಸೊಸಿ ಭಾಗೀರಥಿ ತವರು ಮನೆಯ ಬಿಟ್ಟು ಗೆಳತಿ ಮನೆಗೆ ನಡೆದಳು. ತಲೆ ಬಾಗಿಲ್ದಾಗ ಗೆಳತಿನ ಕಂಡಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ಅಳುವು, ಅಂಜಿ ಹೇಳಲೇ ಗೆಳತಿ, ಅಳುಕಿ ಹೇಳಲೇ ಗೆಳತಿ. ಅಂಜ ಬ್ಯಾಡ ಗೆಳತಿ, ಅಳುಕೆ ಬ್ಯಾಡ ಗೆಳತಿ, ನಮ್ಮತ್ತೆ ನಮ್ಮವ್ವ ಕೆರೆಗಾರ ಕೊಡ್ತಾರಂತ ಅಂದಾಗ ಗೆಳತಿಯನ್ನು ಬಿಗಿದಪ್ಪಿಕೊಳ್ಳುತ್ತಾಳೆ. ಕೊಟ್ಟರೆ ಕೊಡಲೇಳು, ಇಟ್ಟಾಂಗ ಇರಬೇಕು ಎಂದು ಹೇಳಿ ಒಂದೇ ಸವನೆ ಕಣ್ಣೀರು ಹಾಕುತ್ತಾಳೆ. ನಂತರ ಭಾಗೀರಥಿ ಅತ್ತೆ ಮಾವರ ಮನೆಗೆ ವಾಪಸ್ಸು ಬರುತ್ತಾಳೆ. ತಾನು ಅನುಭವಿಸುತ್ತಿರುವ ದುಃಖ ಯಾರ ಬಳಿಯೂ ಹೇಳುತ್ತಿರಲಿಲ್ಲ. ಒಳಗೊಳಗೆ ಅಳುತ್ತಿರುತ್ತಾಳೆ. ಒಂದೇ ಸವನೆ ಕಣ್ಣೀರು ಹಾಕುತ್ತಿರುತ್ತಾಳೆ. ಬ್ಯಾಳೆಯ ಹಸ ಮಾಡ್ತಾ ಬಿಟ್ಟಾಳ ಕಣ್ಣೀರ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದು ಮಾವ ಕೇಳುತ್ತಾನೆ. ಬ್ಯಾಳ್ಯಾಗಿನ ಹಳ್ಳು ಬಂದು ಕಣ್ಣಾಗ ರಚಿದವು ಮಾವ ಎಂದು ಹೇಳುತ್ತಲೇ ದುಃಖ ನುಂಗಿಕೊಳ್ಳುತ್ತಾಳೆ. ಅಕ್ಕಿಯ ಹಸ ಮಾಡ್ತಾ ಉಕ್ಕಾವ ಕಣ್ಣೀರು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದು ಅತ್ತೆ ಕೇಳುವಾಗ ಅಕ್ಕ್ಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತಿ ಎಂದು ಕಣ್ಣೀರಿಡುತ್ತಲೇ ಉತ್ತರಿಸುತ್ತಾಳೆ. ಕೆರೆಗೆ ಹೋಗಿ ಪೂಜೆ ಸಲ್ಲಿಸಲು ಕುಟುಂಬಸ್ಥರೊಂದಿಗೆ ಹೋಗಬೇಕು. ಹಾಗಾಗಿ ಎಲ್ಲರೂ ಸ್ನಾನ ಮಾಡಿ ತಯಾರಾಗಿರಿ ಎಂದು ಅತ್ತೆ ಮಾವಂದಿರು ಸೊಸೆಯಂದಿರಿಗೆ ಹೀಗೆ ಹೇಳುತ್ತಾರೆ. ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ನಿಂಗವ್ವ ನಾವೊಲ್ಲೆ, ನೀಲವ್ವ ನಾವೊಲ್ಲೆ. ಗಂಗವ್ವ ಜಳಕ ಮಾಡ, ಗೌರವ್ವ ಜಳಕ ಮಾಡ, ಗಂಗವ್ವ ನಾವೊಲ್ಲೆ, ಗೌರವ್ವ ನಾವೊಲ್ಲೆ ಎಂದು ಹೇಳುತ್ತಾರೆ. ಸಣ್ಣ ಸೊಸಿ ಭಾಗವ್ವ ನೀನಾರೆ ಜಳಕ ಮಾಡ, ಸಣ್ಣ ಸೊಸಿ ಭಾಗೀರಥಿ ಜಳಕಾನ ಮಾಡ್ಯಾಳು. ಜಳಕಾನ ಮಾಡ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು, ಸಿಂಗಾರ ಸಿಂಬಿ ಮಾಡ್ಯಾಳು, ಸಿಂಗಾರ ಸಿಂಬಿ ಮಾಡ್ಯಾಳು, ಮುಂದ ಹೊಂಟಾಳು, ಮುಂದ ಭಾಗೀರಥಿ ಹಿಂದಿಂದ ಎಲ್ಲರೂ. ಗಂಗಿ ಪೂಜೆ ಮಾಡ್ಯಾರ, ಬೆಲಪತ್ರಿ ಏರಿಸ್ಯಾರ, ಬೆಲಪತ್ರಿ ಏರಿಸ್ಯಾರ, ಈ ಬತ್ತಿ ಧರಿಸ್ಯಾರ, ಸೀರಿ ಕುಬಸ ಏರಿಸ್ಯಾರ, ಹೂವಿನ ದಂಡಿ ಮುಡಿಸ್ಯಾರ, ಹೂವಿನ ದಂಡಿ ಮುಡಿಸ್ಯಾರ, ನೇವೇದ್ಯ ಮಾಡ್ಯಾರ, ನೇವೇದ್ಯ ಮಾಡ್ಯಾರ, ಎಲ್ಲಾರು ಉಂಡಾರು, ಉಳಿದದ್ದು ತುಂಬ್ಯಾರು, ಉಳಿದದ್ದು ತುಂಬ್ಯಾರು, ಬಂಗಾರ ಬುಟ್ಟಿ ಹೊತ್ತಾರು,
ಬುಟ್ಟಿ ಹೊತ್ತು ನಡೆದಾರು ಬಂಗಾರ ಬಟ್ಲ ಮರೆತರು. ಬಂಗಾರ ಬಟ್ಲ ಅಲ್ಲೇ ಇಟ್ಟು ಬರುತ್ತಾರೆ. ಏಕೆಂದರೆ ಬಂಗಾರ ಬಟ್ಲ ತರುವವರೇ ಪ್ರಾಣ ತ್ಯಾಗ ಮಾಡಬೇಕಾಗುತ್ತದೆ, ಅಂದರೆ ಕೆರೆಗೆ ಹಾರವಾಗಬೇಕಾಗುತ್ತದೆ. ಆಗ ಬಂಗಾರ ಬಟ್ಲ ತರಲು ಸೊಸೆಯಂದಿರಿಗೆ ಹೀಗೆ ಹೇಳುತ್ತಾರೆ: ಗಂಗವ್ವ ನೀ ಹೋಗ, ಗೌರವ್ವ ನೀ ಹೋಗ, ಗಂಗವ್ವ ನಾ ಒಲ್ಲೆ, ಗೌರವ್ವ ನಾ ಒಲ್ಲೆ. ನಿಂಗವ್ವ ನೀ ಹೋಗ, ನೀಲವ್ವ ನೀ ಹೋಗ, ನಿಂಗವ್ವ ಸಹಿತ ನಾ ಒಲ್ಲೆ, ನೀಲವ್ವ ಸಹಿತ ನಾ ಒಲ್ಲೆ ಎಂದು ಹೇಳುತ್ತಾರೆ. ಸಣ್ಣ ಸೊಸಿ ಭಾಗೀರಥಿ ನೀ ತರ ಹೋಗವ್ವ. ಸಣ್ಣ ಸೊಸಿ ಭಾಗೀರಥಿ ಬಿರಿಬಿರಿ ನಡೆದಾಳು, ಬಿರಿಬಿರಿ ಹೋದಾಳು, ಬಂಗಾರ ಬಟ್ಲ ತಗೊಂಡಾಳು. 1 ಮೆಟ್ಲೇರುದಕ ಪಾದಕ್ಕೆ ಬಂದಳು ಗಂಗಿ, 2 ಮೆಟ್ಲೇರುದಕ ಪಾದ ಮುಳುಗಿಸಾಳು ಗಂಗಿ, 3 ಮೆಟ್ಲೇರುದಕ ಮೊಣಕಾಲಿಗೆ ಬಂದಾಳು ಗಂಗಿ, 5 ಮೆಟ್ಲೇರುದಕ ತುಂಬಿ ಹರಿದಾಳು ಗಂಗಿ. ಸಣ್ಣ ಸೊಸಿ ಭಾಗೀರಥಿ ಕೆರೆಗಾರವಾದಳು. ಆಗ ಭಾಗೀರಥಿಯ ಗಂಡ ಕೆಟ್ಟ ಕನಸು ಕಾಣುತ್ತಾನೆ. ಸೇನೆ ಕರ್ತವ್ಯದಲ್ಲಿದ್ದ ಗಂಡ ಮಾಧವರಾಯನಿಗೆ ತನ್ನ ಹೆಂಡತಿ ಕೆರೆಗೆ ಹಾರಿದಂತೆ ಕನಸು ಕಂಡು ಅಲ್ಲಿಂದ ತನ್ನ ಗ್ರಾಮಕ್ಕೆ ಬಂದು ಕೇಳಿದಾಗ ತಂದೆ ತಾಯಿ ತವರು ಮನೆಗೆ ಹೋಗಿದ್ದಾಳೆಂದು ಹೇಳುತ್ತಾರೆ. ಗಂಡ ಮಾದೇವರಾಯ ದಂಡಿನಾಗೈದಾನೋ ಕಂಡನೋ ಕೆಟ್ಟ ಕನಸ, ಸೆಲ್ಲೆ ಸುಟ್ಟಂಗಾತು, ಕೋಲು ಮುರಿದಂಗಾತು, ಕಟ್ಟಿಸಿದ ಮಾಲೆಲ್ಲ ಥಟ್ಟನೆ ಬಿದ್ದಂಗಾತು. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ ಒತ್ತಾರ ಬಂದಾನು ಮನೆಗೆ. ಬಂದ ಮಾದೇವನ ತಂದೆ ತಾಯಿ ನೋಡಿದರು. ಗಂಗವ್ವ ನೀರು ಕೊಡು, ಗೌರವ್ವ ನೀರು ಕೊಡು, ಗಂಗವ್ವ ನೀರು ಕೊಡೋದ್ಯಾಕ, ಗೌರವ್ವ ನೀರು ಕೊಡೋದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ ಎಂದು ಹೇಳುತ್ತಾರೆ. ನಿಜ ಸಂಗತಿ ಹೇಳಲು ಅವರಿಗೆ ಧೈರ್ಯವಿರಲಿಲ್ಲ. ಹಾಗಾಗಿ ಅವರು ಸುಳ್ಳು ಹೇಳುತ್ತಾರೆ. ಆಗ ಭಾಗೀರಥಿಯ ಗಂಡ ಮಾದೇವರಾಯ ಅತ್ತೆ ಮಾವರ ಮನೆಗೆ ಹೋಗಲು ತಯಾರಾಗುತ್ತಾನೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ ಹೊಂಟಾನತ್ತೆ ಮನೆಗೆ. ಬಂದಿರು ಅಳಿಯನ ನೋಡಿ ಅಂದಳು ಅತ್ತೆವ್ವ, ನಿಂಬೆವ್ವ ನೀರು ಕೊಡ, ನೀಲವ್ವ ನೀರು ಕೊಡ, ನಿಂಬೆವ್ವ ನೀರು ಕೊಡದ್ಯಾಕ, ನೀಲವ್ವ ನೀರು ಕೊಡದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳತ್ತಿ, ನಿನ್ನ ಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳಪ್ಪ ಎಂದು ಹೇಳುತ್ತಾರೆ. ಭಾಗೀರಥಿ ತಂದೆ ತಾಯಿಯರಿಗೂ ತನ್ನ ಮಗಳು ಕೆರೆಗೆ ಹಾರವಾಗಿದ್ದು ಗೊತ್ತಿರುವುದಿಲ್ಲ. ನಂತರ ಭಾಗೀರಥಿಯ ಗೆಳತಿಯ ಮನೆಗೆ ಮಾದೇವರಾಯ ಹೋಗಲು ಸಿದ್ಧನಾಗುತ್ತಾನೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ ಗೆಳತಿ ಮನೆಗೆ ಸ್ವಾರಿ ಬಂದಿರು ಮಾದೇವನ ಕಂಡಾಳು ಗೆಳತವ್ವ. ಬಾಳವ್ವ ನೀರು ಕೊಡು, ಬಸವ್ವ ನೀರು ಕೊಡು, ಬಾಳವ್ವ ನೀರು ಕೊಡೋದ್ಯಾಕ, ಬಸವ್ವ ನೀರು ಕೊಡೋದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ, ನಿನ್ನ ಮಡದಿ ಭಾಗೀರಥಿದು ಏನು ಹೇಳಲಿ ಸೋರಿ, ನಿಮ್ಮಪ್ಪ ನಿಮ್ಮವ್ವ ಕೆರೆಗಾರ ಕೊಟ್ಟಾರಂತ ಎಂದು ಹೇಳಿದಾಗ ಮಾದೇವರಾಯನಿಗೆ ಆಕಾಶವೇ ಕಳಚಿ ಬಿದ್ದಂಗಾಗುತ್ತದೆ. ಏನು ಮಾಡಬೇಕೆಂಬುದೇ ತೋಚುವುದಿಲ್ಲ. ಕಣ್ಣೀರು ಹಾಕುತ್ತಾನೆ. ಕೆರೆಯ ಕಡೆ ಓಡಿ ಹೋಗುತ್ತಾನೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ ಹೊಂಟಾನು ಹವ್ವಾರಿ. ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನು ನಿಟ್ಟುಸಿರು ಬಿಟ್ಟಾನು. 1000 ವರಹ ಕೊಟ್ಟರು ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ. 300 ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದ್ದೆ, ಮುತ್ತಿನೋಲೆ ಇಟ್ಟುಕೊಳ್ಳೋ ಮುತ್ತೈದಿ ಎಲ್ಲಿಗೋದೆ. ಇಟ್ಟು ಮಾತಾಡಿ ಮಾದೇವ ಬಿಟ್ಟಾನು ಕಣ್ಣೀರ, ಹಾರಿದ ಕೆರೆಗೆ ನೀರು. ಮಾದೇವರಾಯ ಸಹ ಕೆರೆಗೆ ಹಾರಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತಾನೆ. ಹೀಗೆ ಕೆರೆಗೆ ಹಾರ ಕತೆ ಮುಗಿಯುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.